ಗೀತಾ ಮಹಾತ್ಮೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಶ್ರೀಮದ್ ಭಗವದ್ಗೀತೆಯ ಈ ಶ್ಲೋಕದಲ್ಲಿ ಭಗವಂತನು ಹೀಗೆ ಹೇಳುತ್ತಾನೆ: ಯಾವ ಭಕ್ತನೇ ಆಗಲಿ ಪತ್ರ, ಪುಷ್ಪ, ಫಲ, ಜಲ ಇತ್ಯಾದಿಗಳನ್ನು ನನಗೆ ಭಕ್ತಿಯಿಂದ ಅರ್ಪಿಸುತ್ತಾನೋ ಆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಪ್ರೇಮಿ ಭಕ್ತನು ಭಕ್ತಿಯಿಂದ ಅರ್ಪಿಸಿದ ಆ ಪತ್ರ ಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿಯಿಂದ ಸ್ವೀಕರಿಸುವೆನು. ಈ ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳು ಪರಮಾತ್ಮನು ನಮಗಾಗಿ ನೀಡಿದ್ದು. ಆದರೆ ನಾವು ಮತ್ತೆ ಹಿಂತಿರುಗಿಸಿ ಆ ಪರಮಾತ್ಮನಿಗೆ ಕೊಡುತ್ತೇವೆ. ಅದಕ್ಕೆ ದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಎಂದು ಹಾಡಿದ್ದಾರೆ. ಲಕ್ಷ್ಮೀಪತಿಯಾದ ಪರಮಾತ್ಮನಿಗೆ ಯಾವುದರ ಕೊರತೆಯೂ ಇಲ್ಲ. ಆದರೆ ಪರಮಾತ್ಮನು ನಮ್ಮ ಮನಸ್ಸಿನ ಭಾವನೆಯನ್ನು ನೋಡುತ್ತಾನೆ. ನಾವು ಯಾವ ಭಾವನೆಯಿಂದ ಆತನಿಗೆ ಹೂ, ಹಣ್ಣು ಇತ್ಯಾದಿಗಳನ್ನು ಅರ್ಪಿಸುತ್ತೇವೆಯೋ ಅವನು ಹಾಗೆಯೇ ಸ್ವೀಕರಿಸುತ್ತಾನೆ. ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯದ ಸಮೀಪ ಕರ್ಮಾಬಾಯಿ ಎಂಬುವಳು ಪ್ರತಿನಿತ್ಯ ಕಿಚಡಿಯನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸಿ ನಂತರ ತಾನು ಸೇವಿಸುತ್ತಿದ್ದಳು. ಭಗವಂತನು ಹಸಿವೆಯಿಂದ ಇರುತ್ತಾನೆ ಎಂದುಕೊಂಡು ಕರ್ಮಾಬಾಯಿ ಮಡಿ ಮೈಲಿಗೆಯ ಅರಿವಿಲ್ಲದೆ ಸ್ನಾನ ಮಾಡದೆ ಬೆಳಗಿನ ಸಮಯ ಭಗವಂತನಿಗೆ ಕಿಚಡಿ ತಯಾರಿಸಿ ತಿನ್ನಿಸುತ್ತಿದ್ದಳು. ಅವಳ ಸರಳ ಹಾಗೂ ಮುಗ್ಧ ಭಕ್ತಿಗೆ ಮೆಚ್ಚಿದ ಭಗವಂತನು ಸಾಕ್ಷಾತ್ ಪ್ರಕಟಗೊಂಡು ಅವಳು ತಯಾರಿಸಿದ ಕಿಚಡಿಯನ್ನು ಸೇವಿಸುತ್ತಿದ್ದನು. ಅದೊಂದು ದಿನ ಅಡುಗೆ ತಯಾರಾಗುವುದು ಸ್ವಲ್ಪ ತಡವಾಗಿತ್ತು. ಭಗವಂತನು ಹಸಿವಾಗುತ್ತಿದೆ, ಬೇಗ ಬಡಿಸು ಎಂದನು. ಆಕೆಯು ತಾನು ಲಘುಬಗೆಯಿಂದ ತಯಾರಿಸಿದ ಕಿಚಡಿಯನ್ನು ಬಡಿಸುತ್ತಾಳೆ. ಅದನ್ನು ತಿನ್ನುವಷ್ಟರಲ್ಲಿ ದೇವಾಲಯದ ಪೂಜೆಯ ವೇಳೆಯಾಗುತ್ತದೆ. ಪ್ರಭುವು ದೇವಸ್ಥಾನಕ್ಕೆ ಬರುತ್ತಾನೆ. ಆಗ ಪೂಜಾರಿಯು ಪ್ರಭುವಿನ ಬಾಯಿಗೆ ಅಂಟಿಕೊಂಡಿದ್ದ ಕಿಚಡಿಯನ್ನು ಕಂಡು ನಡೆದ ಕಥೆಯನ್ನೆಲ್ಲ ತಿಳಿದುಕೊಂಡು ಬೆರಗಾಗುತ್ತಾನೆ. ಕರ್ಮಾಬಾಯಿ, ನಿನ್ನ ಮುಗ್ಧ ಭಕ್ತಿಗೆ ಭಗವಂತ ಮೆಚ್ಚಿ ನೈವೇದ್ಯವನ್ನು ಸ್ವೀಕರಿಸಿದ್ದಾನೆ ಎಂದು ಆಕೆಗೆ ಶರಣಾದನು. ಹೀಗೆ ಭಗವಂತನು ಕರ್ಮಾಬಾಯಿಯಂತಹ ಅನೇಕ ಭಕ್ತರ ಭಾವನೆ, ಮುಗ್ಧತೆ, ತನ್ನ ಬಗ್ಗೆ ಇರುವ ಪ್ರೀತಿಯನ್ನು ಸ್ವೀಕರಿಸಿದ್ದಾನೆ. ಆತನಿಗೆ ಯಾವುದೇ ರೀತಿಯ ಆಡಂಬರಗಳು ಬೇಕಾಗಿಲ್ಲ. ಮನಸ್ಸಿನಲ್ಲಿರುವ ಭಕ್ತಿ, ಪ್ರೀತಿ, ಭಾವನೆಗಳು ಮುಖ್ಯ. ನಾವು ಭಗವಂತನಿಗೆ ಏನನ್ನಾದರೂ ನೀಡುವಾಗ ನಿಷ್ಕಾಮವಾದ ಪ್ರೀತಿ, ಮುಗ್ಧತೆಯ ಮನಸ್ಸನ್ನು ಹೊಂದಿ ಭಕ್ತಿಯಿಂದ ಯಾವುದೇ ರೀತಿಯಾದಂತಹ ಅಹಂಕಾರವಿಲ್ಲದೆ ಅರ್ಪಿಸೋಣ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.